ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ದಯವಿಟ್ಟು ಆ ಕಂಬಲ್ಪಲ್ಲಿಯಲ್ಲಿ ಸತ್ತಂತ ಜನಗಳಿಗೆ ಮಣ್ಣು ಮಾಡಕ್ಕೆ ಅವ್ರಿಗೆ ಜಾಗ ಇಲ್ಲ. ದಯವಿಟ್ಟು ತಾವು ಜಾಗವನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಅತಿ ಜಲ್ದಿ ಅವ್ರಿಗೆ ಸ್ಮಶಾನವನ್ನು ಮಂಜೂರು ಮಾಡ್ಕೊಂಡು ಸಾಹೇಬ್ರೆ, ನಿಮ್ಮನ್ನು ಕಣಕನ್ನು ಸಂಘಟನೆ ಬಂದು ಕೇಳ್ಕೊಳ್ತಾ ಇದ್ರಿ. ಒಂದು ಕಡೆ ದಯವಿಟ್ಟು ಸಾಹೇಬ್ರೆ ಆ ಜಾಗದ ದಯವಿಟ್ಟು ತಾವು ಪ್ರಾರ್ಥನಿಕೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ನಮ್ಮ ಸಂಘಟನೆ ನಂಬಿಕೆ ಇದೆ. ನಿಮ್ಮ ಮೇಲೆ ದಯವಿಟ್ಟು ಒಂದು ಮಾಡ್ಕೊಡ್ತೇವೆ, ನಂಬಿಕೆ ಇದೆ. ಜೈ ಭೀಮ್, ಜೈ ಭೀಮ್. ಹೇಳೋದಕ್ಕೆ ಇಷ್ಟಪಡ್ತೀನಿ, ಬೇಗ ಮುಗಿಸ್ಕೊಡ್ತೀನಿ. ಇತಿಹಾಸದಲ್ಲಿ ಇತರೆ ಜಾತಿಗಳ ಜನ ಬೆವರು ಸುರಿಸಿದಾರಲ್ಲ, ಅದಕ್ಕಿಂತ ಹೆಚ್ಚು ರಕ್ತ ದಲಿತರು ಸುರಿಸ್ಕೊಂಡಿದ್ದಾರೆ. ಯಾಕೆ ಸುರಿಸ್ಕೊಂಡಿದ್ದಾರೆ ಅಂದ್ರೆ, ನಾವು ಒಂದು ರೀತಿಯಾಗಿ ಶರಣಾಗತಿಯ ಮನೋಭಾವನೆಯಲ್ಲಿದ್ದೀವಿ. 25 ವರ್ಷಗಳು ಕಳೆದರೂ ಸಹ ಇವತ್ತಿಗೂ ಸಹ ನರಮೇಧಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗೋದು ಬಿಡಿ, ಸಾಕ್ಷಿಗಳೆಲ್ಲ ಸತ್ತೋದ್ರು, ಅದರಲ್ಲಿ ಇದ್ದಂತಹ ಸಂತ್ರಸ್ತರು ಅದಕ್ಕಿಂತ ಜನ ಸತ್ತೋದ್ರು. ಆದರೂ ಇವತ್ತು ನಮಗೆ ನ್ಯಾಯ ಸಿಕ್ಕಿಲ್ಲ. ಆದರೆ ಕನಿಷ್ಠ ಆ ಕುಟುಂಬಗಳಿಗೆ ಮೂಲ ಸೌಕರ್ಯ ಇರುವಂತಹ ಒಂದು ಮನೆ, ಸಣ್ಣ ಪುಟ್ಟ ಜಮೀನು, ಅದು ಕೂಡ ಸಾಧ್ಯ ಆಗಿಲ್ಲ. ಅಂದ್ರೆ ದುರಂತನೆ ಅಂತ ಹೇಳಬೇಕು. ಅದು ನಮ್ಮ ಹೇಳಿತನವೋ, ನಮ್ಮ ಕೈಲಾಗಲ್ತನವೋ ಅಥವಾ ಇತರ ಪ್ರತಿಭಟನೆಗಳನ್ನ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆದರೆ ಯಾವತ್ತೂ ಕೂಡ ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ, ಅದರಲ್ಲೂ ವಿಶೇಷವಾಗಿ ಕಂಬಾಲಪಲ್ಲಿಯಂತಹ 9 ಜನರನ್ನ ಸಜೀವವಾಗಿ ಕೊಂದಂತಹ ಒಂದು ಘಟನೆಗೆ ನ್ಯಾಯ ಒದಗಿಸಿಕೊಡೋದಕ್ಕೆ ಸರ್ಕಾರಿಗಳಿಗೂ ಸಾಧ್ಯ ಆಗಲಿಲ್ಲ, ಸಂಘಟನೆಗಳಿಗೂ ಸಾಧ್ಯ ಆಗಲಿಲ್ಲ. ನಾವು ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಬೀದಿಗಳಲ್ಲಿ ಈ ರೀತಿಯಾಗಿ ಬಂದು ಕೂತ್ಕೊಂಡು ಹಚ್ಚಬೇಕಾಗುತ್ತೆ. ನ್ಯಾಯ ಕೊಡಿ ಅಂತ ಪ್ರಜಾಪ್ರಭುತ್ವದಲ್ಲಿ ಬದುಕಿದ್ದೀವಿ ಅನ್ನುವಂತಹ ಒಂದೇ ಕಾರಣಕ್ಕೆ ನಾವು ಇಷ್ಟೆಲ್ಲ ನೋವುಗಳನ್ನ ಸಹಿಸಿಕೊಳ್ತಿದ್ರು ಕೂಡ ನಮಗೆ ನ್ಯಾಯ ಅನ್ನೋದು ದೊರಕ್ತಾನೆ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಇಲ್ಲಿರುವಂತಹ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಒಂದು ಮನವಿ ಪತ್ರ ಈ ರೀತಿ ಇದೆ. ಅವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಮಾನ್ಯರೇ, ವಿಶೇಷವಾಗಿ ಮಿನಿ ಕಂಬಾಲಹಳ್ಳಿ ಗ್ರಾಮಕ್ಕೆ ಹಾಗೂ ತಾಲೂಕಿನಾದ್ಯಂತ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಸಂಘಟನೆ ವಿಶೇಷ ಒತ್ತು ನೀಡುವುದರ ಮುಖೇನ ಸಮರ್ಪಕವಾಗಿರತಕ್ಕಂಥ ಒಂದು ರಸ್ತೆ ಅಭಿವೃದ್ಧಿ, ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ, ಈಗಾಗಲೇ ಶಿಥಿಲಾವಸ್ಥೆಯಲ್ಲಿರುವ ಅಂಬೇಡ್ಕರ್ ಭವನ, ಸರ್ಕಾರಿ ಶಾಲಾ ಕಟ್ಟಡ, ಅಂಗನವಾಡಿ ಕೇಂದ್ರ ಕಟ್ಟಡಗಳ ಒತ್ತುವರಿಯನ್ನ ತೆರವುಗೊಳಿಸಿ ದುರಸ್ತಿಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಂಬಾಲಹಳ್ಳಿ ನರಮೇಧದಲ್ಲಿ ಕುಟುಂಬಗಳಿಗೆ ಸೂಕ್ತವಾದ ಮನೆ, ಜಮೀನು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೂಡಲೇ ಕಲ್ಪಿಸಿಕೊಡಬೇಕು. ಮಿನಿ ಕಂಬಾಲಹಳ್ಳಿಗೆ ಶೀಘ್ರವಾಗಿ 2 ಎಕರೆ ಸ್ಮಶಾನ ಭೂಮಿಯನ್ನ ಮಂಜೂರು ಮಾಡಬೇಕು. ಕಂಬಾಲಹಳ್ಳಿ ನರಮೇಧದಲ್ಲಿ ನೊಂದ ಅಮಾಯಕ ಕುಟುಂಬಗಳಿಗೆ ಸರ್ಕಾರದ ಆದೇಶದಂತೆ ತಲಾ 2 ಎಕರೆ ಜಮೀನು ಮಂಡಿಸಿ 94CC ಅಡಿಯಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಬೇಕು. ತಾಲೂಕಿನಾದ್ಯಂತ ಪ್ರತಿ ಗ್ರಾಮಕ್ಕೆ 2 ಎಕರೆ ರುದ್ರಭೂಮಿ ಜಾಗ ಮಂಜೂರು ಮಾಡಬೇಕು. ಈಗಾಗಲೇ ಎಲ್ಲೆಲ್ಲಿ ರುದ್ರಭೂಮಿಗಳಿದ್ದಾವೋ ಅಲ್ಲಿ ನಿಜವಾಗಿಯೂ ಕೂಡ ತಾಲೂಕಿನಾದ್ಯಂತ
ತಾಲೂಕಿನಾದ್ಯಂತ ಕೆಲವೊಂದು ಗ್ರಾಮಗಳಲ್ಲಿ ದಾರಿ ಮುಚ್ಚಾಕಿದ್ದಾರೆ ಸರ್. ಆ ದಾರಿಯನ್ನ ಬಿಡಿಸ್ಕೊಳ್ಬೇಕು, ಒತ್ತುವರಿಯನ್ನ ತೆರವುಗೊಳಿಸಿ ಅಭಿವೃದ್ಧಿಗೊಳಿಸಬೇಕು. SC/ST ಸಮುದಾಯದವರು ತಮ್ಮ ಜಮೀನುಗಳಿಗೆ ಹೋಗಿ ಬರೋದಕ್ಕೆ ಇವತ್ತು ರಸ್ತೆಗಳನ್ನ ಮತ್ತು ಕಾಲುದಾರಿಗಳನ್ನ ಮನುವಾದಿಗಳು ಬೇಕಂತಾನೆ ಮುಚ್ಚಾಕಿರ್ತಕ್ಕಂತಹ ಎಷ್ಟೋ ಒಂದು ಗ್ರಾಮಗಳಿದ್ದಾವೆ ಸರ್. ಅಲ್ಲಿ ಅಂತಹ ಒಂದು ಜಮೀನುಗಳಿಗೆ ಹೋಗಿ ಬರ್ತಕ್ಕಂಥ ರಸ್ತೆಗಳನ್ನ ಮತ್ತು ಕಾಲುದಾರಿಗಳನ್ನ ಗುರುತಿಸಿಕೊಡ್ಬೇಕು. ಮತ್ತೆ ತಾಲೂಕಿನಾದ್ಯಂತ ಅಟ್ರಾಸಿಟಿ ಕೇಸುಗಳನ್ನ ಸೂಕ್ತವಾಗಿ ಪರಿಗಣಿಸದೆ ಮೀನಾಮೇಷ ಮಾಡುವುದನ್ನ ಕೈ ಬಿಡಬೇಕು ಮತ್ತು ಕೌಂಟರ್ ಕೇಸುಗಳನ್ನ ಕೈ ಬಿಡಬೇಕು. ಅತಿ ಮುಖ್ಯವಾಗಿ ಇವತ್ತು ದಲಿತರ ಮೇಲೆ ಏನಾದರೂ ದೌರ್ಜನ್ಯ ಮೀನಾಮೇಷ ಮಾಡ್ತಾರೆ, ಅದರ ಜೊತೆಗೆ ಕೌಂಟರ್ ಕೇಸುಗಳನ್ನ ತಗೊಂಡು ನಮ್ಮ ಮೇಲೇನೆ ಕೌಂಟರ್ ಕೇಸ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಇದೆ ಸರ್. ಅದನ್ನ ದಯವಿಟ್ಟು ಕೈ ಬಿಡಬೇಕು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರ, ಇವತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇವತ್ತು ಭ್ರಷ್ಟಾಚಾರದ ತಾಣವಾಗಿದೆ. ನಿಜವಾಗಿಯೂ ಕೂಡ ಅಲ್ಲಿ ಆಂಬ್ಯುಲೆನ್ಸ್ ಸೇವೆಯಲ್ಲೂ ಕೂಡ ಭ್ರಷ್ಟಾಚಾರ. ಆಂಬ್ಯುಲೆನ್ಸ್ ಉಚಿತ ಅಂತ ಹೇಳ್ತಾರೆ, ಎಲ್ಲಿ ಉಚಿತ ಕೊಡ್ತಾ ಇದ್ದಾರೆ? ಪೆಟ್ರೋಲ್ ಹಾಕ್ಸಿಲ್ಲ ಅಂದ್ರೆ ಆಂಬ್ಯುಲೆನ್ಸ್ ಸೇವೆ ಇಲ್ಲ ನಮಗೆ ತಾಲೂಕಿನಾದ್ಯಂತ. ಎಲ್ಲಿಗೆ ಹೋಗ್ಬೇಕಂದ್ರೂ ಪೆಟ್ರೋಲ್ ಖರ್ಚು ಆ ರೋಗಿಗಳ ಸಂಬಂಧಿಕರು ಇವತ್ತು ಕೊಡಬೇಕಾದಂತ ಒಂದು ಪರಿಸ್ಥಿತಿ. ಅಷ್ಟೇ ರೋಗ ಬಂದು ಸಾಯುವಂತ ಪರಿಸ್ಥಿತಿಯಲ್ಲಿ ಇರ್ತೀವಿ. ಅಂತ ಸಂದರ್ಭದಲ್ಲಿ 3,000 ಕೊಟ್ರೆ ಮಾತ್ರ ಬೆಂಗಳೂರು ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಾವು ಹೇಗೆ ಸರ್ ಜೀವನ ಮಾಡಬೇಕು? ಆಂಬ್ಯುಲೆನ್ಸ್ ಸೇವೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಇನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಸರ್, ನಿಜವಾಗಿಯೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆನೋ ಅಥವಾ ಖಾಸಗಿ ಆಸ್ಪತ್ರೆನೋ ನನಗಂತೂ ಗೊತ್ತಿಲ್ಲ. ನಾವೇ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಒಂದು ಸಂಘಟನೆ, ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ನೋವು ತಿಂದಿದ್ದೀನಿ ನಾನು. ಏನೇ ಒಂದು ಬ್ಲಡ್ ಟೆಸ್ಟ್ ಮಾಡ್ಬೇಕಂದ್ರೆ ಇವತ್ತು ವೈದ್ಯರು ನಿಜವಾಗಿಯೂ ಕೂಡ ಅವರವರ ಸ್ವಂತ ಕ್ಲಿನಿಕ್ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಕ್ಲಿನಿಕ್ಗಳಿಗೆ ನಮಗೆ ರೆಫರ್ ಮಾಡಿ ಕಳಿಸ್ಕೊಡ್ತಾರಂದ್ರೆ ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಯಾವ ಒಂದು ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಅದಕ್ಕೆ ಮತ್ತೆ ಭ್ರಷ್ಟಾಚಾರ ಆಯುಷ್ಮಾನ್ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಕೂಡಲೇ ಅದಕ್ಕೆ ಕಡಿವಾಣ ಹಾಕಬೇಕು. ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಅವರ ಬಗ್ಗೆ ಕ್ರಮ ವಹಿಸಬೇಕು. ಅದರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗಟ್ಟಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ವಿಶೇಷವಾಗಿ ಏನು ಮಿನಿ ಕಂಬಾಲಲ್ಲಿ ಗ್ರಾಮಕ್ಕೆ ಜರೂರಾಗಿ ಇವತ್ತು 2 ಎಕರೆ ಸ್ಮಶಾನ ಭೂಮಿಯನ್ನ ಮಂಜೂರು ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ಸತ್ತ ಶವಗಳನ್ನ ನಾವು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇಟ್ಟು ಇಲ್ಲೇ ಉಳ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಎದುರಾಗಬಹುದಂತ ಹೇಳ್ತಾ ಎಲ್ರಿಗೂ ಜೈ ಭೀಮ್ ವಂದನೆಗಳು. ಈಗ ಇವನ್ನ ಮಾಡ್ತಾ ಇದ್ದೀವಿ. ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಇಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡು ನಾವೇನು ಹಕ್ಕೊತ್ತಾಯಗಳನ್ನು ಕೊಟ್ಟಿದ್ದೀರಾ ಆ ಹಕ್ಕೊತ್ತಾಯಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಮ್ಮ ಆಫೀಸ್ ಕಡೆಯಿಂದ ಒಂದು ಪತ್ರವನ್ನು ಕಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ವರದಿ ತರಿಸ್ಕೊತೀವಿ. ಅದೇ ರೀತಿ ನಮ್ಮ ಇಲಾಖೆಯಿಂದ ಏನು ತಾವು ಕೇಳ್ತಾ ಇರುವಂಥ ಸ್ಮಶಾನ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಲ್ಯಾಂಡ್ ಅವೈಲಬಿಲಿಟಿ ಎಷ್ಟಿದೆ ಏನು ಇತ್ತು ಅಂತ ವಿಚಾರ ಮಾಡಲಿಕ್ಕೆ ಸರ್ವೆ ಕೊಟ್ಟು ಸರ್ವೆ ಡೇಟ್ ಫಿಕ್ಸ್ ಮಾಡಿ ಸರ್ವೆಯನ್ನು ಅಲ್ಲಿ ಕಳಿಸ್ಕೊಟ್ಟು ಅದು ಮುಂದಿನ ಏನು ಕಾನೂನು ರೀತಿಯಲ್ಲಿ ಏನು ಅನುಕೂಲ ಆಗ್ಬೋದು ಅದಕ್ಕೆ ನಾವು ತಾಲೂಕು ಕಚೇರಿ ಕಡೆಯಿಂದ ಪ್ರಯತ್ನವನ್ನು ಮಾಡಿಕೊಡ್ತೀವಿ. ಅದೇ ರೀತಿ ಈಗೆಲ್ಲ ಅಂದ್ಬಿಟ್ಟಿರುವಂಥ ನಮ್ಮ ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಒಂದು ಹಕ್ಕೊತ್ತಾಯಗಳಿದೆ ಅಂಥದ್ದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.